ಈಗ ಸಿದ್ದರಾಮಯ್ಯನ ಇಲ್ಲಿಂದ ತನಕ ಮೋದಿಯವರು ಎಂಥದ್ದು ಗ್ಯಾರಂಟಿ ಕೊಟ್ಟು ದೇಶ ಹಾಳು ಮಾಡ್ತಾವೆ ಅಂತ ಹೇಳಿದರು. ಈಗ ಮೋದಿ ಏನು ಮಾಡ್ತಾ ಇದ್ದಾರೆ? ಈಗ ಅವರು ಮಹಾರಾಷ್ಟ್ರದಲ್ಲಿ ಎಲ್ಲ ಭಾಗ್ಯನೂ ಕೊಟ್ಟು ಅವರು ಗೆದ್ದವ್ರು. ಈಗ ಎಲ್ಲಿ ಮತ್ತೆ ದೇಶ ಎಲ್ಲಿ ಹೋಗುತ್ತೆ? ಎಲ್ಲ ಭೇಟಿ ಕೊಡೋದ್ರಿಂದ ಕುಡ್ದು ಅರ್ಧ ಸಂಸಾರ ಹಾಳಾಗಿ ಅವನೇ ಸಂಸಾರ ಹಾಳು ಮಾಡ್ಕೊತಾವನೆ. ಅಕ್ಕಿ ಸಿಕ್ಕತ್ತೆ, ಆಮೇಲೆ ಇದೆಂಥದ್ದು ಬಸ್ ಫ್ರೀ ಇದೆ, ಆಮೇಲೆ ಎಲ್ಲ ಸವಲತ್ತುಗಳೆಲ್ಲ ಸಿಗ್ತಾವಲ್ಲ. ಹೆಂಗಸರಿಗೆ 2,000 ಬರುತ್ತೆ, ಅದನ್ನು ಕಿತ್ಕೊಂಡೋಗಿ ಕುಡಿತಾರೆ. ಇವೆಲ್ಲ ಹೋಗ್ಬೇಕು ಅಂದರೆ ಇವೆಲ್ಲ ತೆಗೆದಾಕ್ಬೇಕು. ಊಟದ ಕಾರ್ ಬೇಕು, ಮಂತ್ರಿ ಆಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು. ಜನ ಹಾಳಾಗಲು ಯಾವುದಾದ್ರೂ ಅವ್ರಿಗೇನು ಚಿಂತೆ ಇಲ್ಲ. ರಾಜಕೀಯನೇ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಕಾಲ ಮಾಡೋದ್ರಿಂದ ಈ ದೇಶದ ಪರಿಸ್ಥಿತಿ ಇನ್ನೂ ಅಧೋಗತಿಗೆ ಹೋಗುತ್ತೆ ಹೊರತು ಅದರಿಂದ ಉದ್ಧಾರ ಆಗಲ್ಲ. ಈಗ ಸಿದ್ದರಾಮಯ್ಯನ ಇಲ್ಲಿಂದ ತನಕ ಮೋದಿಯವರು ಎಂಥದ್ದು ಗ್ಯಾರಂಟಿ ಕೊಟ್ಟು ದೇಶ ಹಾಳು ಮಾಡ್ತಾವೆ ಅಂತ ಹೇಳಿದರು. ಈಗ ಮೋದಿ ಏನು ಮಾಡ್ತಾ ಇದ್ದಾರೆ? ಈಗ ಅವರು ಅದೇ ಜಾಡಿ ಹಿಡಿದ್ರು. ಮತ್ತು ಇದು ಯಾರು ದೇಶ ಹಾಳಾರು? ಯಾರು ಸರಿಯಾದ ರೀತಿಲಿ? ಈಗ ಅವರು ಮಹಾರಾಷ್ಟ್ರದಲ್ಲಿ ಎಲ್ಲ ಭಾಗ್ಯನೂ ಕೊಟ್ಟು ಅವರು ಗೆದ್ದವ್ರು. ಈಗ ಎಲ್ಲಿ ಮತ್ತೆ ದೇಶ ಎಲ್ಲಿ ಹೋಗುತ್ತೆ? ಇಂಥವೆಲ್ಲ ಭಾಳ ವಿಚಾರಗಳವೆ ಮಾತ್ರ. ಅದರಿಂದ ಇಲ್ಲ, ಯಾವ ಭಾಗ್ಯನೂ ಮಾಡಿಕೊಡುವಂಥ ಕೋರ್ಟ್ ಬಿಗಿ ಇರಬೇಕು. ಕಷ್ಟಪಟ್ಟು ದುಡಿಲಿ ಎಲ್ಲರೂ, ಕೆಲಸ ಮಾಡಲಿ. ಈಗ ನಾನು ನೌಕರಿ ಮಾಡಿದ್ದೀನಿ, ಫ್ರೀ ಇದ್ದೀನಿ, ಕೂತ್ಕೊಂಡಿದ್ದೀನಿ. ನಂದು ಬಿಟ್ಟು ಹಾಕಿ ಕೆಲಸ ಮಾಡ್ತಕ್ಕಂಥ ಜನ ಕೆಲಸ ಮಾಡ್ತಾ ಇಲ್ಲ ಯಾರೂ. ನಾವು ಏಕೆಂದರೆ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅಂಥವೆಲ್ಲ ತಪ್ಪಬೇಕು ಅಂದರೆ ಇವೆಲ್ಲ ಭಾಗ್ಯಗಳನ್ನು ಕಿತ್ತಾಕಿದರೆ ನನ್ನ ಅಭಿಪ್ರಾಯದಲ್ಲಿ ಕಷ್ಟಪಟ್ಟು ದುಡಿಮೆ ಮಾಡ್ತಾರೆ. ಆಗ 100 ರೂಪಾಯಿನ 500 ರೂಪಾಯಿನ ತಗೋತಾನೆ, ಜೀವನ ಮಾಡ್ತಾನೆ. ಆಗ ಅವನಿಗೆ ಈ ದೇಶದಲ್ಲಿ ನಾನು ಕಷ್ಟಪಡಬೇಕು, ಈ ದೇಶದಲ್ಲಿ ಬದುಕಬೇಕು ಅನ್ನೋ ಆಸೆ ಅವನಿಗೆ ಬರುತ್ತೆ. ಈಗೇನಾಯ್ತು ಗೊತ್ತಾ? ಎಲ್ಲ ಭೇಟಿ ಕೊಡೋದ್ರಿಂದ ಕುಡ್ದು ಅರ್ಧ ಸಂಸಾರ ಹಾಳಾಗಿ ಅವನೇ ಸಂಸಾರ ಹಾಳು ಮಾಡ್ಕೊತಾವನೆ. ಅಕ್ಕಿ ಸಿಕ್ಕತ್ತೆ, ಆಮೇಲೆ ಇದೆಂಥದ್ದು ಬಸ್ ಫ್ರೀ ಇದೆ, ಆಮೇಲೆ ಎಲ್ಲ ಸವಲತ್ತುಗಳೆಲ್ಲ ಸಿಗ್ತಾವಲ್ಲ. ಹೆಂಗಸರಿಗೆ 2,000 ಬರುತ್ತೆ, ಅದನ್ನು ಕಿತ್ಕೊಂಡೋಗಿ ಕುಡಿತಾರೆ. ಇವೆಲ್ಲ ಹೋಗ್ಬೇಕು ಅಂದರೆ ಇವನ್ನೆಲ್ಲ ತೆಗೆದಾಕ್ಬೇಕು. ಕರೆಂಟು ಎಲ್ಲವೂ ಹೋದಾಗ ಮಾತ್ರ ಕಷ್ಟಪಟ್ಟು ದುಡಿತಾನೆ. ಆಗ ಏನೋ ಒಂದು ಸದ್ಯಕ್ಕೆ ಒಂದು ಇದು ಬರುತ್ತೆ. ಅಲ್ಲದೆ ಹೋದರೆ ಇವರೆಲ್ಲ ರಾಜಕೀಯ ಮಾಡೋಕ್ಕೋಸ್ಕರ ಕಾರ್ನಲ್ಲಿ ಒಂದು 10 ಕೋಟಿ ಕಾರ್ನಲ್ಲಿ ತಿರ್ಗೋಕ್ಕೋಸ್ಕರ ರಾಜಕೀಯ ಮಾಡ್ಕೊಂಡು ಇಲ್ದದ್ದು ಘೋಷಣೆ ಮಾಡ್ಕೊಂಡು ಇದೇ ಥರ ಮಾಡ್ತಾಯಿದ್ರೆ ಮಾಮೂಲಿ ಎಂತೆಂಥೋ ರಾಷ್ಟ್ರಗಳಾಗ್ಯವಲ್ಲ ಈಗ ಅದೇ ರೀತಿ ಇಂಡಿಯಾಕ್ಕೂ ಬರುತ್ತೆ. ಸರ್, ಇವಾಗ ಅವರು ಅನೌನ್ಸ್ ಮಾಡಿದ್ರು ಭಾಗ್ಯಗಳನ್ನ. ಅಂದ್ರೆ ಇವಾಗ ಪಕ್ಷದವ್ರು ಇರ್ಬೋದು, ಅಂದ್ರೆ ರಾಜಕೀಯ ವ್ಯಕ್ತಿಗಳೇ ಜನಗಳ ಬಗ್ಗೆ ಯೋಚನೆ ಮಾಡಿಲ್ವಾ? ಅಂದ್ರೆ ನಾವು 5 ವರ್ಷ ಹೇಗೆ ಕೊಡ್ತೀವಿ, ಇವಾಗ ನಾವೇನಾದ್ರೂ ಜಾಸ್ತಿ ಮಾಡಿದ್ರು ಕೂಡ ಅದು ಜನಗಳ ಮೇಲೆನೆ ಹೊರೆ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡ್ದಿರಾ ಅವರ ಒಂದು ಪಕ್ಷದ ಇದಕ್ಕೋಸ್ಕರ ಮಾಡ್ಕೊಂಡು. ಈಗ ಊಟದ ಕಾರ್ ಬೇಕು, ಮಂತ್ರಿ ಆಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು. ಜನ ಹಾಳಾಗಲು ಯಾವುದಾದ್ರೂ ಅವ್ರಿಗೇನು ಚಿಂತೆ ಇಲ್ಲ. ಜನ ಹಾಳಾಗಿ ಹೋದ್ರೆ ಅವ್ರಿಗೇನು ಚಿಂತೆ ಇಲ್ಲ. ಈಗ ಯಾರು ವಿಶ್ವೇಶ್ವರಯ್ಯನವರು ದೊಡ್ಡ ಯೋಜನೆಗಳನ್ನು ತಂದು ಕೆರೆ ಕಟ್ಟೆ ಸ್ಕೂಲು ಅವೆಲ್ಲ ಮಾಡಿ ಜನಗಳಿಗೆ ಅನುಕೂಲ ಮಾಡ್ತಕ್ಕಂಥ ರಾಜಕಾರಣ ಮಾಡಬೇಕು ಅನ್ನೋ. ಏನು ಕೆರೆ ಕಟ್ಟಬೇಕಾಯ್ತು? ಯಾರು ಡ್ಯಾಮ್ ಕಟ್ಟಬೇಕಾಯ್ತಾ? ಸ್ಕೂಲ್ ಕಟ್ಟಬೇಕಾಯ್ತಾ? ಹಾಸ್ಪಿಟ್ಲ್ ಕಟ್ಟಬೇಕಾಯ್ತಾ? ಇಲ್ಲಿನ ತನಕ ನೋಡಿ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಿಂದ ಹಿಡಿದು ನೀವು ದಿಲ್ಲಿ ತನಕ ನೋಡಿ ಒಂದೇ ಒಂದು ರಾಜಕಾರಣಿಗಳೆಲ್ಲ ಆ ಮೈಂಡ್ ಇಲ್ಲ ಮಾಡಬೇಕು ಅಂತ ಓದೋಕ್ಕೂ ಅನುಮತಿ ಕೊಡಲ್ಲ. ಮತ್ತು ದೇಶ ಹೆಂಗೆ ಉದ್ಧಾರ ಆಗುತ್ತೆ? ಯಾವ ಕಾರಕ್ಕೆ ಕೂತ್ಕೊಂಡು ಕಂಪ್ಲೀಟು ಈಗ ನಮ್ಮದೇ ಮೇಕೆದಾಟಿದೆ, ತಮಿಳ್ನಾಡರ ಒಪ್ಕೊಳ್ಳಿ, ನಮ್ಮರಾರ ಒಪ್ಕೊಳ್ಳಿ, ಅನುಮತಿ ಕೊಡಬೇಕಾದ್ರೂ ದೇಶ ಹಾಳಾರದು ಹಕ್ಕಿರೋದು. ಮತ್ತು ಯಾರು ಮಾಡೋರು ಯಾರಿದೆ? ಕಾನೂನ ಯಾರು ಮಾಡ್ಬೇಕು ಹೇಳಿ ಹೇಳ್ತೀನಿ. ಮತ್ತು ಹೆಂಗೆ ರೈತ ಹೆಂಗೆ ಬದುಕ್ತಾನೆ? ನೀರು ಸಮುದ್ರಕ್ಕೆ ಹೋಗುತ್ತೆ, ಕುಡಿಯೋಕ್ಕೆ ನೀರು ಬರುತ್ತೆ, ಬೆಳೆ ಬೆಳಿತಾನೆ, ಎರಡರಿಂದ ಎಲ್ಲ ಸಾಲ್ವ್ ಆಗುತ್ತೆ. ಇಂಥ ಒಂದು ಈಗ ನಮ್ಮ ವರದ ಎಂಥದ್ದು ಮಾದಾಯಿ ಅವೆಂತೆಂಥವಲ್ಲ, ಅವು ಎಷ್ಟು ವರ್ಷ ದೇಶ ಆಳ್ತಾ ಇರೋದು ಯಾತಕ್ಕೆ? ಅವರು ಏನು ಇಲ್ದಲೆ ಮಾಡಿ ಹೋಗ್ಯಾರ, ಯಾವ ಕಾನೂನು ಇಲ್ದಲೆ 200-300 ಹಳ್ಳಿಗಳನ್ನ ಸರ್ವನಾಶ ಮಾಡ್ಕೊಂಡು ಡ್ಯಾಮ್ ಕಟ್ಟಿರೋ ಅವತ್ತಿನ ಬುದ್ಧಿವಂತರು, ಇವತ್ತಿನ ಜನ ಬುದ್ಧಿವಂತರು. ಅವ್ರ ಊರುಗಳು ಹೋದ್ರು ಕೊಟ್ಟವ್ರೆ. ಈಗ ನಮ್ಮದೇ ಹೇಮಾವತಿ ಐತಿ, 350 ಹಳ್ಳಿ ಹೋದು ರೈತರು ಜಮೀನು ಕಳ್ಕೊಂಡವ್ರೆ, ಮನೆ ಮಟ್ಕೊಂಡವ್ರು. ಯಾತಕ್ಕೆ ಬಿಟ್ಟರು? ರೈತಗೆ ಇವತ್ತೊಂದು 10 ಜಿಲ್ಲೆ ಅನ್ನ ಉಣ್ತಾವೆ. ಇವತ್ತು ಹಳ್ಳಿ ಹೋಗಿ ಇರ್ಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಅಂಥ ಒಂದನಾರ ಯಾರಾದರೂ ಮಾಡಿದಾರಾ? ಇವತ್ತು ಬನ್ನಿ, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಅಣೆಕಟ್ಟೆ ಐತಿ, ಯಾವುದು ಅಲಮಟ್ಟಿ, ಅವ್ರಿಗೇನು ಇಲ್ಲಿ ಕರ್ನಾಟಕದಲ್ಲೇ ಬಂದು ಡ್ಯಾಮ್ ಓಪನ್ ಮಾಡಬೇಕು, ಫೌಂಡೇಶನ್ ಹಾಕ್ಬೇಕು ಅನ್ನೋದು ಏನಿತ್ತು ಅವ್ರಿಗೆ? ಏನಿತ್ತು ಹೇಳಿ? ಈ ದೇಶದ ಜನ ಬದುಕಬೇಕು, ಈ ದೇಶದ ಅನ್ನ ಉಣಬೇಕು ಅನ್ನೋ ಅಭಿಪ್ರಾಯ ಇತ್ತು. ನಮ್ಮ ಹೇಮಾವತಿ ಬನ್ನಿ, ಯಾವ ಡ್ಯಾಮ್ಗಳಿಗೆ ಹೋಗ್ರಿ, ಚೀಫ್ ಮಿನಿಸ್ಟ್ರುಗಳಾಗಲಿ ದೊಡ್ಡ ರಾಜಕಾರಣಿಗಳೆಲ್ಲ ಅಂಥ ಯೋಜನೆಗಳು ಮಾಡಿವ್ರಿ. ನಿಲ್ಲಿಗಪ್ಪ ತಗೊಳ್ಳಿ, ಹನುಮಂತಯ್ಯನವ್ರು ತಗೊಳ್ಳಿ, ಯಾರಾದರೂ ಒಂದು ರಾಜಕಾರಣಿಗಳು
ಇನ್ನೂ ಬೇಕಾದ್ರೆ ಕಟ್ಟಿಬಿಟ್ಟು 3 ದಿವ್ಸಕ್ಕೆ ದುಡ್ಡು ಹೊಡ್ಕೊಂಬಿಟ್ಟು ಅವು ಬಿದ್ದು ಈ ಥರ ಮಾಡಿ ಈಗ ಮೋದಿನ ಅದು ಯಾವುದೋ ಒಂದು ಅಲ್ಲಿ ಯಾವುದೋ ಒಂದು ಕಟ್ಟಿದ್ರಲ್ಲ, ಕಟ್ಟಿ ಒಂದೇ ತಿಂಗಳಿಗೆ 6 ತಿಂಗಳಿಗೋ ಎಲ್ಲ ಕುಸ್ತೋಯ್ತಲ್ಲ, ಜನವು ಸತ್ತೋದ್ರಲ್ಲ. ಈ ರಾಜಕಾರಣ ಮಾಡ್ಕೊಂಡು ದೇಶ ಆಳೋದು ಯಾರೂ ಒಳ್ಳೇದಲ್ಲ. ನಿಂತ್ಕೋಬೇಕು. ಯಾವತ್ತೇ ಗ್ರೇಟ್ ಡೀಡ್ಸ್ ಕ್ಯಾನ್ ನೆವರ್ ಡೈ. ಸತ್ಕ ಈಗ ಹನುಮಂತಯ್ಯನವರು ಅಲ್ಲ ಇದು ಕಟ್ಟಿಯವರು ವಿಧಾನಸೌಧವ, ಇನ್ನೂ 1,000 ವರ್ಷ ಆದರೂ ಕೈ ಮುಗಿತೀವಿ ಅಲ್ವೇ? ಅಂಥ ಒಂದು ಒಳ್ಳೆ ಕೆಲಸಗಳು ಮಾಡಬೇಕ ಹೊರ್ತು ಈ ಥರ ಈಗ ವಿಶ್ವೇಶ್ವರಯ್ಯನವರು ನಮ್ಮ ಇದು ಕಟ್ಟಿಯವರು ಕನ್ನಂಬಾಡಿಯ ಇಡೀ ಅಲ್ವಾ, ಎಂಥ ಪೇಪರ್ ಮಿಲ್ಲು, ಐರನ್ ಇದು ಫ್ಯಾಕ್ಟ್ರಿಗಳು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ಯಾಂಕ್, ಜನಕ್ಕೆ ಬ್ಯಾಂಕು, ಎಲೆಕ್ಟ್ರಿಕ್ ಮತ್ತು ಅಂಥ ಮೈಂಡ್ಗಳು ಇಟ್ಕೊಂಡು ರಾಜಕೀಯ ಮಾಡತಕ್ಕಂಥ ಜನ ಬಂದರೆ ಈ ದೇಶ ಬದುಕತ್ತೆ ಹೊರ್ತು ರಾಜಕೀಯನೇ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಕಾಲ ಮಾಡೋದ್ರಿಂದ ಈ ದೇಶದ ಪರಿಸ್ಥಿತಿ ಇನ್ನೂ ಅಧೋಗತಿಗೆ ಹೋಗುತ್ತೆ ಹೊರತು ಅದರಿಂದ ಉದ್ಧಾರ ಆಗಲ್ಲ. ಹೇಳಿ ಇನ್ನೇನು. ಇವಾಗ ಒಂದು ನಿಮಿಷ, ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ. ಇವಾಗ ಜನಗಳು ಭಾಗ್ಯಗಳನ್ನ ಕೊಡ್ತಾರೆ ಅಂತ ಹೋಟ್ ಹಾಕಿ ಯಾಮಾರತ್ರ ಅನ್ನೋದೊಂದು ಕ್ವಶನ್ ಬಂದೇ ಬರುತ್ತೆ. ಯಾಕಂದ್ರೆ ನೀವು ರಾಜಕೀಯದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ, ಇಷ್ಟ ತನಕ ಹೇಳಿದ್ದೀರಾ. ಸೊ ಜನಗಳ ವೇಲ್ ನಾವು ಥಿಂಕ್ ಮಾಡೋದಾದ್ರೆ ಅಂದ್ರೆ ಯೋಜನೆಗಳಿಗೋಸ್ಕರ ಜನಗಳು ಇಲ್ಲಿ ಮಂಗಗಳಾದ್ರ ಅನ್ನೋದೊಂದು 100%. ಈ ಗ್ಯಾರಂಟಿಗಳಿಂದಲೇ ರಾಜಕಾರಣ ಏರುಪೇರಾಗ್ತಾ ಇರೋದು. ಅವರಿಗೆ ಸಿದ್ದರಾಮಯ್ಯ ಒಳ್ಳೆನೋ, ಶಿವಕುಮಾರ್ ಒಳ್ಳೆನೋ, ಕುಮಾರಸ್ವಾಮಿ ಒಳ್ಳೆನೋ ಅಂತ ಯೋಚನೆ ಮಾಡ್ತಾ ಇಲ್ಲ. ಅವ್ರಿಗೆ ಜೇಬಿ ದುಡ್ಡು ಬಂದರೂ ಸಾಕು, ಅರ್ಜೆಂಟು. ಈ ಥರದಲ್ಲಿ ಯೋಚನೆ ಮಾಡಿಕೊಂಡು ಜನ ರಾಜಕೀಯ ಮಾಡ್ತಾವ್ರೆ ಹೊರತು ಜನಗಳಲ್ಲಿ ನಿಜವಾದ ಥಿಂಕಿಂಗ್ ಕೆಪಾಸಿಟಿಲಿ ಒಳ್ಳೆ ಸರ್ಕಾರವನ್ನು ತರಬೇಕು ಅನ್ನೋ ಮೈಂಡ್ ಇಲ್ಲವೇ ಇಲ್ಲ. ಅದು 100ಕ್ಕೆ 100 ಸತ್ಯ ಮಾತ್ರ. ನಾನು ಅದನ್ನು ಒಪ್ಪೋದಿಲ್ಲ. ಅಚ್ಚುಕಟ್ಟಾಗಿ ಯಾರು ಕೆಲಸ ಮಾಡ್ತಾನೆ ಅವ್ನಿಗೆ ಓಟ್ ಹಾಕೋದು ಇದು ಪದ್ಧತಿ ಹೋಗ್ಬಿಟ್ಟೈತಿ. ಈಗ ದುಡ್ಡು ಕೊಟ್ಟರೆ ಮಾತ್ರ ಇಂಥವನ್ನೆಲ್ಲ ಕೊಟ್ಟು ಎಲ್ಲ ಓಟ್ ಹಾಕ್ಸ್ಕೊಂಡು ಅವ್ರು ಆರಾಮಾಗಿ ಜೀವನ ಮಾಡ್ತಾವ್ರೆ. ಇವು 3 ದಿವಸಕ್ಕೆತ್ತಾಗೆಲ್ಲ ಕುಡಿದು ಪಡೆದು ಚೆಲ್ಲಾಡಿ ಹಾಳಾಗಿ ಹೋಗ್ತವೆ. ತಿರ್ಗಾ ಬಡತನ ಬರುತ್ತೆ. ತಿರ್ಗಾ ಸರ್ಕಾರ ವರ್ಲ್ಡ್ ಬ್ಯಾಂಕ್ನಲ್ಲಿ ದುಡ್ಡು ತರಬೇಕು, ಅವರಿಗೆ ಕೊಡ್ಬೇಕು ತಿರ್ಗವ. ಇದು ಡಬಲ್ ಲಾಸು ನಮಗೀಗ. ಬಿಟ್ಟಿ ಭಾಗ್ಯ ಅಂತ ಹೊರತು ಅದರಿಂದ ಅನಾನುಕೂಲ ಆಗುತ್ತೆ ಹೊರತು ಈ ಹುಟ್ಟಿದ ಮಕ್ಕಳಿಗೆಲ್ಲ ಮನೆ ಕೊಡೋಕ್ಕಾಗುತ್ತಾ? ಹುಟ್ಟಿದ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಆಗುತ್ತಾ? ಇತ್ತಾಗ ಅವನು ಕುಡಿದು ಮನೆ ಹಾಳಾಗಿ ಹೋಗುತ್ತೆ. ಅವನಿಗೇನಾದ್ರು ಒಂದು ಸೂರು ಮಾಡಿ ಕೊಡಬೇಕು ಅಂದರೆ ತಿರ್ಗಾ ಜನ ಜಮೀನು ಕೊಡ್ಬೇಕು. ಅವರಿಗೆ ಜಮೀನು ಯಾರೋ ರೈತರವೇ ಹೋಗೋದು. 20 ಅಂಶದ ಕಾರ್ಯದಲ್ಲಿ ಯಾವುದ್ರಲ್ಲಿ ಒಂದು ಮನೆ ಕಟ್ಟಿ ಕೊಡಬೇಕು ಅಂದರೆ ಜಮೀನು ಎಲ್ಲೈತೆ? ತಿರ್ಗಾ ಅದೇ ಜಮೀನೇ ಕೊಡಬೇಕು. ಅವನಲ್ಲೇ 3 ದಿವ್ಸಕ್ಕೆ ಕೊಟ್ಟರು ಕಳ್ಕೊಂಡು 4ನೇ ದಿವ್ಸಕ್ಕೆ ಫುಟ್ಪಾತ್ ಆತವನೇ. ಇಂಥವೆಲ್ಲ ನಿಲ್ಲಿಸಿದಾಗ ಮಾತ್ರ ಈ ಸರಿ ಹೋಗುತ್ತೆ ಹೊರತು ಅಲ್ಲಿಂದ ತನಕ 10 ಸಾರಿ ತಗೊಂಡವ್ರೆ ಭಾಗ್ಯಗಳನ್ನ. ಕೆಲವರು ಏನೇನು ಸ್ಕೀಮವೆ ಅವು ಅದು ಹೆಂಗೆ ಈ ಅಧಿಕಾರಿಗಳು ತಾನೇ ಏನು ಮಾಡ್ತಾರೆ? ದುಡ್ಡು ಹೊಡೆಯೋದನ್ನೇ ಕಲ್ತ್ಕೊಂಡ್ಬಿಟ್ಟವ್ರು ಅವ್ರೂ. ಬೀಟ್ ಪ್ಲಸ್ ಕರ್ನಾಟಕ.